ವಿಧಾನಸೌಧದಲ್ಲಿ ಒಂದು 80-120 ತಗೊಂಡು ಕಾಂಪ್ಲೆಕ್ಸ್ ಕಟ್ತೀನಿ ಅಂತ ವಿನೋದ್ ರಾಜ್ ಮಾತಾಡಕ್ಕಾಗತ್ತೆ? ಖಂಡಿತ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ 3,000, 4,000, 6,000 ಎಕರೆ ಹೊಡೆದ್ಬಿಡ್ತಾರೆ. 40-50-60 ವರ್ಷದಿಂದ ಅರಣ್ಯ ಇಲಾಖೆ ಜೊತೆ ಹೋರಾಡ್ಕೊಂಡು ಹುಡುಕ್ರಿ ಬೇರೆ ಜಾಗನ. ನೀವು ಶಾಪಗ್ರಹಸ್ತ್ರ ಆಗದಿರೋ ತರ ನೀವು ನೋಡ್ಕೊಳ್ರಿ. ಫಸ್ಟ್ ನಿಯರ್ ಒಂದು ನೋಟಿಫಿಕೇಶನ್ಗೋಸ್ಕರ ಆವತ್ತು ನಾವು ಮಾಡ್ಕೊಳ್ಳಿಲ್ಲ, ಇವತ್ತು ಮಾಡ್ತೀವಿ ಅಂತ 80 ವರ್ಷ ನೀವು ಬಿಟ್ಟು ಇವತ್ತು ಮಾಡ್ತೀವಿ ಅಂತ ಹೇಳೋದು ನ್ಯಾಯ ಅಲ್ಲ. ಹೇಗೂ ಈ ಜಾಗನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಕ್ ಬಿಡಬಾರ್ದು ಅನ್ನೋದು ಉಪಮುಖ್ಯಮಂತ್ರಿಗಳು, ನಾನು ನಾಯಕ್ ಹೇಳ್ತಾ ಇದ್ದೀನಿ ಅಂದ್ರೆ, ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಾಲದಿಂದ ಅರಣ್ಯ ವಿಷಯದಲ್ಲಿ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದೀರಾ ಖಂಡಿತ. ಆಮೇಲೆ ಇದು ಹಸಿರು ವಲಯ ಅಂತಾನೆ ಅನ್ಸ್ಕೊಂಡಿರುವಂತ ಜಾಗ, ಸುಮಾರು ಕೆಲಸ ಇಲ್ಲಿ ಮಾಡ್ಬೇಕು. ಇದಕ್ಕೆ ಬಂದು ಕೊಳಚೆ ನೀರು, ಕಲುಷಿತ ನೀರನ್ನ ಇಲ್ಲಿ ಬಿಡುವಂತ ಪರಿಸ್ಥಿತಿ ಆಗಿದೆ. ಅದನ್ನೆಲ್ಲ ನೀವುಗಳು ದೊಡ್ಡ ಮನ್ಸು ಮಾಡಿ ತಡಿಬೇಕು. ನಾನು ಇಲ್ಲಿನ ಶಾಸಕರಿಗೂ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ಆಮೇಲೆ ಮನವಿ ಮಾಡ್ಕೊಂಡಿದೀವಿ. ಮೊನ್ನೆ ಗ್ರಾಮಸ್ಥರೆಲ್ಲ ಹೋಗಿ ನಮ್ಮ ಶಾಸಕರು ಎನ್ ಶ್ರೀನಿವಾಸ್ ಅವರು ಕೇಳಿದೀವಿ, ಅವರು ಕೂಡ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರು ಖಂಡಿತ ನಾನು ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗ್ಬಾರ್ದು ಅಂತಾನೆ ನಾನು ಮಾತು ಕೊಡ್ತೀನಿ ನಿಮ್ಗೆ. ಹಾಗೂ ಒಂದ್ ವೇಳೆ ಆದ್ರೆ ನಾನು ಖಂಡಿತ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಆಶ್ವಾಸನೆ ಕೊಟ್ಟಿದ್ದಾರೆ. ರಾಜೀನಾಮೆ ಅವ್ರ ದೇವರವ್ರು ಕೊಡಿಸ್ಬಾರ್ದು. ಯಾಕಂದ್ರೆ ಈ ಸರಿ ಜಾಸ್ತಿ ಇದ್ರಲ್ಲಿ ಆಯ್ಕೆಯಾಗಿ ಬಂದು ಒಬ್ಬ ಮನುಷ್ಯ ಅವ್ರು ಚೆನ್ನಾಗಿರ್ಬೇಕು. ಏನೋ ಭಾಗದಲ್ಲಿ ಆಗುತ್ತೆ ಈ ಭಾಗನೇ ಪೂರ್ತಿ ನಿಮ್ಗೆ 3 ಪಂಚಾಯತಿ, ಒಂದು ಎಂಟ್ಕಾನಹಳ್ಳಿ, ಒಂದು ಸೋಲ್ದೇವನಹಳ್ಳಿ, ಇನ್ನೊಂದು ಮೋಟ್ಕಾನಹಳ್ಳಿನ ಯಾವ್ದೋ ಇನ್ನೊಂದು ಮೂರು ಪಂಚಾಯತಿ. ಒಟ್ಟು ಎಷ್ಟು ಹೆಚ್ಚು ಕಡಿಮೆ 3,000, 4,000, 6,000 ಎಕರೆ ಹೊಡೆದ್ಬಿಡ್ತಾರೆ. ನಿಮ್ಗೂ ರೈತರ ಬಗ್ಗೆ ನಿಮ್ಗೂ ಅದರ ಬಗ್ಗೆ ಕಾಳಜಿ ಇರ್ಬೇಕು. ನೀವು ಒಂದ್ ಸಣ್ಣ ನೀರಾವರಿ ಮಂತ್ರಿ, ಆಮೇಲೆ ನೀರಾವರಿ ಮಂತ್ರಿ ಆಗಿದ್ರಿ. ನೀರಾವರಿ ಮಂತ್ರಿ ನಾನು ಅದಕ್ಕೆಲ್ಲ ಹೋರಾಡಿದೀನಿ. ಈಗ ನಿಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರ್, ನಿಮ್ಗೆ ಏರ್ಪೋರ್ಟ್ ಜಾಗ ಬೇಕು ಅಂತ ಹಸಿರು ವಲಯದಲ್ಲಿ ಇರ್ತಕ್ಕಂಥ ಪಾಪದ ಜನ 40-50-60 ವರ್ಷದಿಂದ ಅರಣ್ಯ ಇಲಾಖೆ ಜೊತೆ ಹೋರಾಡ್ಕೊಂಡು ಕ್ಲಾರಿಟಿ ಕೊಟ್ಬಿಟ್ರೆ ದಯವಿಟ್ಟು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ದಯವಿಟ್ಟು ಮಾಡ್ಬೇಡಿ. ಬಡವರ ಮೇಲೆ ನಾವು 2 ಆಸ್ಪತ್ರೆಗಳು ಕಟ್ಟಿಸಿ, ತಾಯಿಯವರು ಸ್ಮಾರಕ ಮಾಡಿ, ನಿತ್ಯ ಅನ್ನದಾಸೋಹ, ನನ್ನ ಆಸ್ತಿ ಹೋದ್ರೂ ಪರವಾಗಿಲ್ಲ ನಾನು ಮಾಡ್ಬೇಕು ಅಂತ ನಾನು ಒದ್ದಾಡಿ 5ನೇ ತಾರೀಕಿಂದ ಕೂತ್ಕೊಂಡು ಮಾಡ್ತಾ ಇದ್ದೀನಿ. ನಾನು ನಿಮ್ಗೊಂದು ಕಳಕಳಿ, ಸಾಮಾಜಿಕ ಕಾಳಜಿ ಇರ್ಬೇಕು ನಿಮ್ಗೆ. ಇದನ್ನ ಮಾಡುವಾಗ ಸಾಮಾಜಿಕವಾಗಿ ನೀವು ಯೋಚನೆ ಮಾಡ್ಬೇಕು. ಹುಡುಕ್ರಿ ಬೇರೆ ಜಾಗನ. ಆಲ್ರೆಡಿ ನಿಮ್ಗೆ ಆ ಏರ್ಪೋರ್ಟ್ ಬರ್ಡನ್ ಕಮ್ಮಿ ಮಾಡಕ್ಕೆ ನೀವು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ರಿ. ಹೇಳ್ಬೋದು ನೀವು ವಿನೋದ್ ರಾಜ್ ಅವ್ರ ಹಂಗಾರೆ ಬೇರೆ ಕಡೆ ಮಾಡಕ್ ಹೇಳ್ತೀರಾ? ಆ ಜನ ಎಲ್ಲ ನಿಮ್ ಶಾಪ ಹಾಕ್ಲಂತ ಇಲ್ಲ ಸರ್. ಈಗ ನಮ್ ತುಮಕೂರಿನಲ್ಲಿ ಬೇರೆ ಜನ ನನ್ ಮೇಲೆ ಶಾಪ ಹಾಕಕ್ಕೂ ನಿಮ್ ಮೇಲೆ ಶಾಪ ಹಾಕಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾನು ಇಲ್ಲೇ ಮಾಡ್ರಿ ಅಲ್ಲೇ ಮಾಡ್ರಿ ಅಂತ ನಿಮ್ಗೆ ಹೇಳಕ್ ಬಂದಿಲ್ಲ. ನೀವು ಶಾಪಗ್ರಹಸ್ತ್ರ ಆಗದಿರೋ ತರ ನೀವು ನೋಡ್ಕೊಳ್ರಿ. ಫಸ್ಟ್ ನಾನು ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದೀನಿ. ಕೋಪಿಸ್ಕೊಂಬೇಡಿ, ಸ್ವಲ್ಪ ಯೋಚನೆ ಮಾಡಿ. ಬಡವ್ರ ಮೇಲೆ ಕನಿಕರ ಇರ್ಲಿ, ರೈತಾಪಿ ಜನಗಳ ಮೇಲೆ ಕನಿಕರ ಇರ್ಲಿ. ಹೈನುಗಾರಿಕೆಗೆ ನಾನು ಬೆಲೆ ಏರಿಸಿ ಕೊಡ್ತೀನಿ ಹಾಲಿಗೆ ಅಂತ ಹೇಳ್ಬಿಟ್ಟು ಆ ಕಡೆ ಬೆಲೆ ಏರಿಸ್ಕೊಟ್ಬಿಟ್ಟು ಈ ಕಡೆ ಏರ್ಪೋರ್ಟ್ ಮಾಡಿಸ್ತೀರಾ ನೀವು? ಎಲ್ಲ ಹೋಗ್ಬೇಕು. ಅದಷ್ಟೇ. ಕನ್ನಡದವರೆಲ್ವ ಇರೋದು? ಅವ್ರನ್ನೇ ಒಕ್ಲೆಬ್ಬಿಸ್ಬಿಟ್ಟು ಏನ್ ಮಾಡ್ಬೇಕು ಅಂತಿದ್ದೀರಾ ನೀವು? ಯಾಕೆ ಒಕ್ಲೆಬ್ಬಿಸ್ತೀರಾ? ಈಗ ನಿಮ್ಮ ಕಂದಾಯದಲ್ಲಿ ನಿಮ್ಮ ಒಂದು ದಾಖಲಾತಿಗಳಲ್ಲಿ ಅರಣ್ಯ ಇಲಾಖೆ ಅಂತ ಬಂದಿದ್ನ ನಾನು ಹೋಗಿ ನಾನು ಅದನ್ನ ಆಕ್ರಮಿಸ್ಕೊಂಡಿದ್ದೀನಿ ಹೇಳಕ್ ಧೈರ್ಯ ನನಗ್ ಬರುತ್ತಾ? ವಿಧಾನಸೌಧದಲ್ಲಿ ಒಂದು 80-120 ತಗೊಂಡು ಕಾಂಪ್ಲೆಕ್ಸ್ ಕಟ್ತೀನಿ ಅಂತ ವಿನೋದ್ ರಾಜ್ ಮಾತಾಡಕ್ಕಾಗತ್ತ? ಆಗಲ್ಲ. ಹಾಗೇನೆ ನೀವು ಮಾತಾಡಬಾರ್ದು. ಅರಣ್ಯ ಇಲಾಖೆಗೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ನಾನು ಇದನ್ನೇ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಸ್ವಾಮಿ, ದಯವಿಟ್ಟು ತಾವೆಲ್ಲ ಮನಸ್ಸು ಮಾಡಿದ್ರೆ ಪಂಜಾಬ್ ಹರಿಯಾಣ ಕೋರ್ಟ್ ಅಲ್ಲಿ ಅದನ್ನೇ ತೀರ್ಮಾನ ಆಗಿದೆ. ಯಾವುದು ಅರಣ್ಯ ಇಲಾಖೆ, ಯಾವುದು ಅರಣ್ಯ ಇತರೆ. 1980ನೇ ಇಸ್ವಿ ಪೂರ್ವದಲ್ಲಿ ಮಾಡಿರುವಂತ ರೈತರು ಏನೇನ್ ಮಾಡಿದಾರೆ, ಅವ್ರ ಆಸ್ತಿನ ಯಾರು ಏನೋ ಮಾಡೋಂಗಿಲ್ಲ. ಯಾಕಂದ್ರೆ ಅವ್ರ ಹೆಸರಲ್ಲೇ ಅದು ಬರ್ತಾ ಇದೆ. ನಿಯರ್ ಒಂದು ನೋಟಿಫಿಕೇಶನ್ಗೋಸ್ಕರ ಆವತ್ತು ನಾವು ಮಾಡ್ಕೊಳ್ಳಿಲ್ಲ, ಇವತ್ತು ಮಾಡ್ತೀವಿ ಅಂತ 80 ವರ್ಷ ನೀವು ಬಿಟ್ಟು ಇವತ್ತು ಮಾಡ್ತೀವಿ ಅಂತ ಹೇಳೋದು ನ್ಯಾಯ ಅಲ್ಲ. ನೀವು ಜಂಟಿ ಸರ್ವೆ ಮಾಡ್ಬಿಟ್ಟು ರೆವೆನ್ಯೂ ಭೂಮಿನೇ, ಅರಣ್ಯ ಭೂಮಿನೇ. ಅರಣ್ಯ ಭೂಮಿ ಇದು ಪಾರ್ಲಿಮೆಂಟ್ ಅಲ್ಲಿ ಗೆಜೆಟ್ ಆಗಿದೆ. ದಯವಿಟ್ಟು ತಾವು ಬೇಜಾರು ಮಾಡ್ಕೊಂಬೇಡಿ. ನಮ್ಮ ಇಲ್ಲಿ ಇರ್ತಕ್ಕಂಥ ರೈತರ ಹತ್ರನೂ ಅದು ಇದೆ. ನಮ್ಮ ಸಭಾಧ್ಯಕ್ಷರು ಆ ಕಾಲಕ್ಕೆ ಹಿಂದಿನ 5 ವರ್ಷದ ಅವಧಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭಾಧ್ಯಕ್ಷರು ನಮ್ಮ ಕಾಗೋಡು ತಿಮ್ಮಪ್ಪನವರು ಹೋರಾಟಗಾರರವರು, ಬರೀ ಅಧ್ಯಕ್ಷರು ಮಾತ್ರ ಹೋರಾಟಗಾರರು. ಇಳಿ ವಯಸ್ಸಲ್ಲೂ ಅವ್ರಿಗೆ ಹೋರಾಟ ಹೋಗ್ಲಿಲ್ಲ. ಅವರು ಹೇಳಿದ್ದು 3 ಎಕರೆ ಒಳಪಟ್ಟ ರೈತನಿಗೆ ಯಾರನ್ನು ಅರಣ್ಯ ಭೂಮಿ ಆದ್ರೂ ಕೂಡ ಒಕ್ಕಲೆಬ್ಬಿಸಬಾರ್ದು. ಕಸ್ತೂರಿ ರಂಗನ್ ವರದಿ ಅನ್ನುವಂಥದ್ದು ಅದರಿಂದ ಸಾಕಷ್ಟು ಗೊಂದಲ ಆಗೋಗಿದೆ ಸರ್. ಈಗ ಮಲೆನಾಡು ಭಾಗ ಅದೆಲ್ಲ ಕನ್ಫ್ಯೂಷನ್ ಮಾಡ್ಕೊಬಾರ್ದು. ಸ್ಟೇಟ್ ಫಾರೆಸ್ಟ್ಗೂ, ಸೆಂಟ್ರಲ್ ಫಾರೆಸ್ಟ್ಗೂ, ರಿಸರ್ವ್ ಫಾರೆಸ್ಟ್, ಡೀಮ್ ಫಾರೆಸ್ಟ್ ವ್ಯತ್ಯಾಸ ಎಲ್ಲ ಅವ್ರು ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಅದನ್ನ ಅದಕ್ಕೆ ಹಾಕಿ
ದಯವಿಟ್ಟು ಇನ್ನು ಕನ್ಫ್ಯೂಸ್ ಮಾಡಬೇಡಿ, ಕನ್ಫ್ಯೂಸ್ ಮಾಡಕ್ ಟೈಮಿಂಗ್ ಇಲ್ಲ. ಜನಸಂಖ್ಯೆ ಜಾಸ್ತಿ ಆಗಿದೆ,